ಅವ್ನಿಗೆ ಎಷ್ಟು ಪೇಷನ್ಸ್ ನೋಡಿ. ನಾನು ಈ ಥರ ಹುಡುಗನ ನೋಡೇ ಇಲ್ಲ. ನಿಜ ಬಿಗ್ರೆ, ಅವನು ಚಿಕ್ಕವನಿದ್ದಾಗ್ಲಿಂದನೂ ಹೀಗೇನೆ. ಯಾವುದಕ್ಕೂ ಹಿಗ್ಗೋದು ಇಲ್ಲ, ಯಾವುದಕ್ಕೂ ಕುಗ್ಗೋದು ಇಲ್ಲ. ಪಾಪದ ಹುಡುಗ. ಹೌದು ಬೀಗ್ರೆ, ಮಾವನ್ ಮನೆಯಲ್ಲಿ ಹೀಗೆ ಇಂಡೆಫಿನೆಟ್ಲಿ ಇರಬೇಕಾಗತ್ತೆ ಅಂತ ಗೊತ್ತಾದ್ರೆ ಸ್ವಲ್ಪನಾದ್ರೂ ರಗಳೆ ಮಾಡ್ತಾರೆ. ಸಾರ್ಥಕ್ ಹಾಗಲ್ಲ. ಒಂದ್ ಸ್ವಲ್ಪನೂ ರಗಳೆ ಮಾಡದೆ ಆದ್ಯಾಗೆ ಕಂಫರ್ಟಬಲ್ ಆಗಿರಕ್ಕೆ ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡೋದಕ್ಕೂ ರೆಡಿ ಆಗಿದ್ದಾನೆ. ಈ ವಿಷಯದಲ್ಲಿ ನಾವಿಬ್ರು ಪುಣ್ಯ ಮಾಡಿದ್ದೀವಿ ಬೀಗ್ರೆ. ನನ್ನ ಅಳಿಯನೂ ಹಾಗೇನೆ. ನಿಮ್ಮ ಮಗ ನಮ್ಮನೆಯವನೇ ಆಗಿದ್ದಾನೆ. ಪೂಜೆ ಗೊತ್ತಾಯ್ತು, ಹೊರಡೋಣ. ಹೆದರ್ಕೋಬೇಡ ಪುಟ್ಟ, ಎಲ್ಲೂ ಹೋಗಿರಲ್ಲ, ಹುಡ್ಕೋಣ ಬಿಡು. ಏನು ಬೇಕಾಗಿಲ್ಲ, ನನ್ ನಿಮ್ ಸಹಾಯದ ಅವಶ್ಯಕತೆನೂ ಇಲ್ಲ. ನೀವ್ ಸುಮ್ನೆ ದೂರ ಇರಿ. ಈಗತ್ತು ಯಾವ ಪ್ರಯೋಜನವೂ ಇಲ್ಲ. ಕೆಳಗಡೆ ಹಾಲ್ಗೆ ಹೋಗೋಣ ನಡಿ. ಯಾರಾದ್ರೂ ತಗೊಂಡಿದಾರ ಅಂತ ಕೇಳೋಣ. ಯಾಕಂದ್ರೆ ನಮ್ಮನಲ್ಲಿ ಗಿಟ್ಟು ವಸ್ತು ಎಲ್ಲೂ ಅಲ್ಲಾಡಲ್ಲ. ನಾನು ಯಾರು ಅನ್ನೋದನ್ನೇ ಮರೆತು ಹುಚ್ಚುಚ್ಚಾಗಾಡ್ತಿದ್ದೀನಿ. ಅಲ್ಲ, ಎಷ್ಟು ನೋಡಿದ್ರು ಮತ್ತೆ ಮತ್ತೆ ಅವಳನ್ನೇ ನೋಡ್ಬೇಕು ಅಂತ ಯಾಕೆ ಅನಿಸ್ತಿತ್ತು? ಅಂಥದ್ದು ಏನಿದೆ ಅವಳಲ್ಲಿ? ಅಷ್ಟು ಅವಳು ನನಗೆ ಯಾರು? ಬಾಬಾ, ಕೇಸರಿ ಮಿಕ್ಸ್ ಆಗಿರೋ ಹಾಲು. ಆಕ್ಚುಲಿ ನಾನೇ ಕೆಳಗಡೆ ಬರ್ಬೇಕು ಅಂತಿದ್ದೆ. ಬಾಬಾ, ನೀವು ಬರೋದು, ಅದಕ್ಕೆ ಕ್ಷಣ ಕ್ಷಣಕ್ಕೂ ಹಾಲು ಕೊಡೋದು, ಗೋಳು ಇಕ್ಕೊಳ್ಳೋದು, ಇದೆಲ್ಲ ಬೇಡ. ಅಯ್ಯೋ ಆರ್ತಿ, ಅದು ಅವ್ಳು ಒಳ್ಳೇದಾಗ್ಲಿ ಅಂತ ಮಾಡೋದು ಅಷ್ಟೇ. ದೇವ್ರು ಉತ್ತರ ಕೊಡಲ್ಲ, ಆದ್ರೆ ಉತ್ತರ ಯಾವುದು ಅಂತ ತಿಳಿಸ್ತಾನೆ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ, ದೇವ್ರು ಇನ್ನಿಲ್ಲೋ ಆಚೆ ಇಲ್ಲ, ಅವ್ನು ನಮ್ಮ ಮನ್ಸಲ್ಲೇ ಇದ್ದಾನೆ, ಆತ್ಮವಾಗಿ ಅಂತ. ನಾವು ಆ ದೇವ್ರನ್ನ ಕೇಳ್ಬೇಕು ಬಾವಾ. ಉತ್ತರ ಸಿಕ್ಕೇ ಸಿಗುತ್ತೆ. ಟೆನ್ಷನ್ ಇಲ್ದಾಳೆ ಅಂತ ಬಾಯಿಗೆ ಬಂದಾಗ ಮಾತಾಡೋದ ಮದರ್ ಇಂಡಿಯಾ? ಇವಳಿಗೆ ಮೊದಲೇ ಬಳೆನ ಜೋಪಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಇರಬೇಕಾಗಿತ್ತು. ತನ್ನ ತಪ್ಪನ್ನ ಮುಚ್ಚಾಕೋದಕ್ಕೋಗಿ ಅನ್ಯಾಯವಾಗಿ ಅಮೂಲ್ಯ ಮೇಲೆ ಅಪವಾದನೆ ಹೊರಿಸೋದ. ದಿಸ್ ಇಸ್ ನಾಟ್ ಫೇರ್. ನಾನು ನನ್ಗಿರೋ ಡೌಟ್ ನ ಹೇಳಿದ್ದೀನಿ. ಇವಳು ಕದ್ದಿಲ್ಲ ಅಂದ್ರೆ ಓಕೆ, ಆದ್ರೆ ನನ್ನ ಡೌಟ್ ಕ್ಲಿಯರ್ ಆಗ್ಲೇಬೇಕು. ಅವನ ಪ್ಲಾನ್ ಇದು. ಇಷ್ಟೇ ಅಂದ್ರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಆ ಮೆಂಟಾಲಿಟಿ ಎಲ್ಗೆ ಹೋಗುತ್ತೆ? ಸಾಹಿತ್ಯ, ಯು ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನನಗೆ ನನ್ ಬಳೆ ಸಿಕ್ಕಿದ್ರೆ ನಾನು ಒಂದ್ ಮಾತು ಆಡಲ್ಲ. ಮಳ್ಳಿ ತರ ನಿಂತಿರೋಳು ಬ್ಯಾಕ್ ತೋರಿಸ್ಲಿ. ನಾನು ಕನ್ಫರ್ಮ್ ಮಾಡ್ಕೋತೀನಿ. ಅಷ್ಟು ಚೀಪ್ ಲೆವೆಲ್ಗೆ ಇಳಿಬೇಡ. ಚೀಪ್ ಆಗಿ ನಡ್ಕೊಂಡಿರೋದು ಇವಳು. ನಾನಿಷ್ಟು ಮಾತಾಡಿದ್ರು ಇವಳು ಒಂದೇ ಒಂದ್ ಮಾತಾದ್ರೂ ಆಡದ್ಲ. ಯಾಕೆ ಆಡಿಲ್ಲ ಹೇಳಿ? ಇವಳಿಗೆ ತಾನು ಏನ್ ಮಾಡಿದೀನಿ ಅಂತ ಗೊತ್ತು. ಮರ್ಯಾದೆ ಹೋಗುತ್ತೆ ಅನ್ನೋ ಭಯದಲ್ಲಿ ಸುಮ್ಮನೆ ನಿಂತಿದ್ದಾಳೆ. ಖಂಡಿತ ನಾನು ಆ ಕಾರಣಕ್ಕೆ ಸುಮ್ಮನೆ ಇಲ್ಲ. ನಿಜವಾಗ್ಲೂ ನಾನು ಆ ಬಳೆಗಳನ್ನ ಮುಟ್ಟೂ ಇಲ್ಲ. ನಾನು ಇಲ್ಲಿ ಬರೀ ಪೂಜೆಗೆ ಬಂದಿದ್ದೀನಿ. ನನ್ಗೆ ಇಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆ ಬೇಜಾರಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನಾನು ಆ ಬಳೆಗಳನ್ನ ತಗೊಂಡಿಲ್ಲ. ನಾನು ನಂಬ್ತೀನಿ.
ನಮ್ಮನೇಲಿ ಈ ಥರದೊಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅಂತ ನನ್ನ ಕನ್ಸಲ್ಲೂ ನೆನೆಸಿರ್ಲಿಲ್ಲ. ಏನಾಗಬಾರ್ದಾಗಿತ್ತು ಅದೇ ಆಗ್ತಿದೆ ಇಲ್ಲಿ. ಪೇಷನ್ಸ್ ಅನ್ನೋದು ಇಲ್ಲದೆ ಇದ್ರೆ ಈ ತರ ಅಧ್ವಾನೇ ಆಗೋದು. ಎಲ್ಲಿ ಅದು ಸಿಗಲ್ಲ ಅಂತ ಅಂದ್ಕೋತಿದ್ದೆ, ಅಲ್ಲಿ ಹುಡುಕಿದ್ರೆ ಸಿಗುತ್ತೆ. ಅದನ್ಬಿಟ್ಟು ಇಷ್ಟು ದೊಡ್ಡ ತಮಾಷೆ. ನಾನು ಅವಾಗಿಂದ ಪಡ್ಕೋತಿದ್ರು, ಯಾರು ನನ್ನ ಮಾತನ್ನ ನಂಬ್ತಿಲ್ಲ ಅಲ್ವಾ? ಇವಳು ಬ್ಯಾಗ್ ತೆಗೀರಿ, ಇಲ್ಲ ಇವಳೆ ತಗ್ ತೋರಿಸ್ಲಿ. ಅದ್ರ ಅಗತ್ಯ ಇಲ್ಲ ಸಾಹಿತ್ಯ. ನಿನ್ ಲೆವೆಲ್ನಲ್ಲೇ ಎಲ್ಲ ನೋಡ್ಬೇಡ ಸಾಹಿತ್ಯ, ಅವಮಾನ ಮಾಡಬೇಡ. ನಾನಂತೂ ಅಮ್ಮ ಬ್ಯಾಗ್ ಚೆಕ್ ಮಾಡಕ್ ಬಿಡಲ್ಲ. ಅದಕ್ಕೆ ಒಂದು ನಿಮಿಷ ನಾನೇ ತೋರಿಸ್ತೀನಿ. ನೀನ್ ಕೇಳಿದ್ದು ಬ್ಯಾಗು, ಅದನ್ನ ಅವಳು ಕೊಟ್ಟಿದ್ದಾಳೆ. ನಾನ್ ಮೊದ್ಲೇ ಹೇಳಿದ್ದೆ ನೀನ್ ಅನ್ಕೊಂಡಿರೋ ಕೆಲ್ಸನ ಅವಳು ಮಾಡಿಲ್ಲ ಅಂತ. ಈಗ್ಲಾದ್ರೂ ತಿಳ್ಕೊ. ಸಾಹಿತ್ಯ, ಎಲ್ಲಿ ಬ್ಯಾಗ್ನಲ್ಲಿ ಬಳೆಗಳೇ ಇಲ್ವಲ್ಲ? ನಂಗೂ ಅದೇ ಅರ್ಥ ಆಗ್ತಿಲ್ಲ ಅತ್ತೆ. ಇದ್ರಲ್ಲಿ ಏನೋ ಮೋಸ ಆಗಿದೆ. ಮತ್ತೆ ಶುರು ಮಾಡ್ತೀಯ ನೀನು? ಇಲ್ಲ, ನನ್ ಗೆಸ್ ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ಅದು ಅಮೂಲ್ಯನೇ ಕದ್ದಿರ್ತಾಳೆ. ಈಗ ಅದು ಬ್ಯಾಗ್ ಅಲ್ಲಿ ಇಲ್ಲ ಅಂದ್ರೆ ನಮ್ಗೆ ನಂಬೋಕೆ ಆಗ್ತಿಲ್ಲ. ಅಂಜು, ನಿನಗೆ ಎಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟ? ಬಾವ ಹೇಳ್ದಾಗೆ ನಾವ್ ಎಲ್ಲಿ ಸಿಗಲ್ಲ ಅಂತ ಅನ್ಕೊಂಡಿರ್ತೀವೋ ಅಲ್ಲೇ ಹೋಗಿ ಹುಡುಕ್ದೆ. ಅಲ್ಲೇ ಸಿಕ್ತು. ನಾನು ಸಾಹಿತ್ಯಕ್ಕನ್ ರೂಮಲ್ಲೇ ಹೋಗಿ ಹುಡುಕ್ದೆ. ಅದು ಅಲ್ಲಿರೋ ಟೇಬಲ್ ಕೆಳಗಡೆನೆ ಬಿದ್ದಿತ್ತು. ನನಗೆ ಅಮೂಲ್ಯ ತುಂಬಾ ಇಷ್ಟ ಆಗಿದ್ಲು. ಅಂತ ಮನ್ಸಿರೋ ಹುಡುಗಿನ ನಾನು ನೋಡೇ ಇಲ್ಲ. ಅದಕ್ಕೆ ನಾನು ಈ ಬಳೆಗಳನ್ನ ಅವಳು ಕೊಟ್ಟಿದ್ದು. ಆದ್ರೆ ಇದಕ್ಕೋಸ್ಕರ ಈ ತರ ಕಿತ್ತಾಟ ಆಗುತ್ತೆ ಅಂದ್ರೆ ಇದು ವೇದಾಂತ ಹತ್ರನೇ ಇರ್ಲಿ. ನನ್ನ ಫ್ಯಾಮಿಲಿ ಮೇಲೆ ಒಂದು ಬೆರಳು ಎತ್ತದಾಗೆ ಈ ವಿಷಯ ಮಾತಾಡ್ದಾಗೆ ನೋಡ್ಕೋತೀನಿ ಬಾ ಅಮ್ಮ. ಆರ್ತಿ, ಹರಿದಿರೋ ಬಟ್ಟೆನ ಕೈ ಹೊಲಿಗೆಯಲ್ಲಿ ಕಾಣ್ದಿರೋ ಹಾಗೆ ಒಳಗಡೆಯಿಂದ ಹೊಲ್ದಿಡ್ಬೋದು. ಆದ್ರೆ ಆ ಹೊಲ್ದಿರೋ ಗುರ್ತು ಒಳಗಿರುತ್ತಲ್ವಮ್ಮ? ಅದು ನಿಜಾನೇ. ಆದ್ರೆ ಅರ್ಧಿರೋದನ್ನ ಅರ್ಧಾಗೆ ಬಿಟ್ರೆ ಜಗತ್ತಿಗೆಲ್ಲ ಗೊತ್ತಾಗುತ್ತೆ. ಅದೇ ಗುರುತನ್ನ ಕಾಣ್ದಾಗೆ ಹೊಲ್ಗೆ ಹಾಕೊಂಡ್ರೆ ಮಾನನೂ ಉಳಿಯುತ್ತೆ. ಬಟ್ಟೆ ಮುಂದೆ ಅರಿಯೋದು ತಪ್ಪುತ್ತಲ್ವಾ ಅಮ್ಮ? ನಿನ್ ಮಗಳ ಮೇಲೆ ನಿಂಗೆ ವಿಶ್ವಾಸ ಇದ್ರೆ ಬಾಮ್ಮ, ಬಾಮ್ಮ ನೀನು. ಆಗ್ಲಿ ಹಾಕೊಂಡಿರ್ಲಿಲ್ಲ, ಅದ್ರ ಜೊತೆ ವಿಚಿತ್ರವಾಗಿ ಕನೆಕ್ಟ್ ಕೂಡ ಆಗಿದ್ದೆ. ಅದಕ್ಕೆ ಕಾರಣ ಆ ಬಳೆ ಕೈಯಲ್ಲಿದ್ದಾಗ ಇವತ್ತಲ್ಲ ನಾಳೆ ನಾನು ವೇದಾಂತ್ ಸಂಗಾತಿ ಆಗ್ತೀನಿ ಅಂತ ಅನಿಸ್ತಾ ಇತ್ತು.
ಯಾವುದೋ ಸಂಬಂಧ ಇರೋದಕ್ಕೇನೋ ಅದು ನನ್ನ ಕೈಗೆ ಬಂದಿದೆ. ನನ್ನ ಹಣೆಯಲ್ಲಿ ನಾನು ವೇದಾಂತ್ನ ಮದುವೆ ಆಗ್ತೀನಿ ಅಂತಲೇ ಬರ್ತಿದ್ದೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಬಳೆನ ಹಾಕೊಂಡಿದ್ದೆ. ಆದರೆ ಈಗ ಮಾತಾಡ್ ಸಾಹಿತ್ಯ. ಅಮೂಲ್ಯ ಬ್ಯಾಗಲ್ಲಿ ಬಳೆಗಳನ್ನ ಯಾಕೆ ಹಾಕ್ತೆ? ಕಮ್ ಆನ್, ಟೆಲ್ ಮೀ. ಈ ಪೂಜೆಗೆ ನಿಮ್ಮಿಂದನೇ ಕಳೆ ಬಂದಿರೋದು. ಈಗ ನೀವು ಸಪ್ಪೆ ಆಗ್ಬಿಟ್ರೆ ಪೂಜೆ ನಡೆದ್ರು ನಡೆದಾಗಲ್ಲ. ನಮ್ಮಿಂದ ಆದ ತಪ್ಪನ್ನ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡಿ. ಅಯ್ಯೋ ದೊಡ್ಡವರಾಗಿ ನೀವು ಈ ರೀತಿ ಎಲ್ಲ ಕೇಳ್ಕೋಬಾರ್ದಮ್ಮ. ಪೂಜೆ ಚೆನ್ನಾಗಿ ಮಾಡೋಣ. ಬಂದ್ಬಿಟ್ರು ನೋಡಿ. ಬಾಮ ಕೂತ್ಕೋಪ್ಪ. ನನ್ನಷ್ಟು ಕೆಟ್ಟವನು ಇರೋದಕ್ಕೆ ಇನ್ಯಾರೂ ಸಾಧ್ಯ ಇಲ್ಲ. ಅಮೂಲ್ಯ ಬಳೆಗಳನ್ನ ಕದ್ದಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವಳೆದ್ರು ಚಿನ್ನದ ಗಡಿನ ಇಟ್ಬಿಟ್ಟು ತಗೋ ಅಂದ್ರೆ ಅವಳದನ್ನ ಮುಟ್ಟಲ್ಲ. ಯಾಕಂದ್ರೆ ಇವಳು ಅಷ್ಟು ಸ್ವಾಭಿಮಾನಿ, ಅಷ್ಟು ಒಳ್ಳೆಯವಳು. ನೀನ್ ಇದನ್ನ ಏನ್ ಸಾಧಿಸೋದಕ್ಕೆ ಹೊರಟಿದೆ? ಅಬ್ಸಲ್ಯೂಟ್ಲಿ ನೋ ಕ್ಲೂ. ಆದ್ರೆ ಹಾಗೇನಾದ್ರೂ ನೀನ್ ಮಾಡಿದಿದ್ರೆ ನನ್ನಷ್ಟು ಕೆಟ್ಟವನು ಇನ್ಯಾರೂ ಇರ್ತಿರ್ಲಿಲ್ಲ. ವೇದಾಂತ ಅದು ನೀನ್ ಮಾತಾಡೋದೇ ಆದ್ರೆ ನಿನ್ ಬಾಯಿಂದ ಒಂದೇ ಒಂದು ಪದ ಬರಬೇಕು, ಅದು ಸಾರಿ. ಅಮೂಲ್ಯ ಹತ್ರ ಕ್ಷಮೆ ಕೇಳು ಸಾಹಿತ್ಯ. ಬೇಡ ವೇದಾಂತ್, ಈ ಬಳೆಗಳು ಸಾಹಿತ್ಯಂಗೆ ಸೇರ್ಬೇಕಾಗಿರೋದು. ಇವಳು ನನ್ನ ಹತ್ರ ಬಳೆ ತಗೊಂಡಿರೋ ರೀತಿ ತಪ್ಪಾಗಿರ್ಬೋದು, ಅದೇ ತಗೊಂಡು ತಪ್ಪಲ್ಲ. ನನಗೆ ಯಾರು ಕೊಡ್ಬೇಕು ಅನ್ಸುತ್ತೋ ಅವರಿಗೆ ಕೊಡು ಅಂತ ಹೇಳ್ಕೊಟ್ಟಿದ್ದಾರೆ. ನೆನೆ ನೀನು ಇಲ್ಲಿಗೆ ಹೊರಟು ನಿಂತಾಗ ನಿನ್ ಕೈಲಿ ಬಳೆ ನೋಡಿ, ಈ ಬಳೆ ಸರಿಯಾದವ್ರ ಕೈಲಿ ಇದೆ ಅಂತ ಅನ್ಸಿತ್ತು. ನಿನ್ ಕೈ ಬಳೆಗಳಿಗೆ ಸರಿಯಾದ ಜಾಗ, ಅದಕ್ಕೆ ನಾನು ಇದನ್ನ ನಿನಗೆ ಕೊಡ್ತಾ ಇದ್ದೀನಿ. ನೀನ್ ಇದನ್ನ ಹಾಕೋಬೇಕು. ಇಲ್ಲ ವೇದಾಂತ್, ಸರಿಯಾಗಲ್ಲ. ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಅಜ್ಜಿ ಹೇಳಿದಾಗೆ ನಾನು ಇದನ್ನ ನಿನಗೆ ಕೊಡ್ಬೇಕು ಅಂತ ನನಗೆ ಅನಿಸ್ತದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ನೀನ್ ಇದನ್ನ ಹಾಕೊಳ್ಳೇಬೇಕು. ಶ್ರೀ ಸತ್ಯನಾರಾಯಣಾಯ ನಮೋ ನಮಃ. ಕಲ್ಯಾಣಾತ್ಪುರಗಾತ್ರಾಯ ಕೌಣ್ಯಹರಪ್ರದಾಯ ಜೀವನ್ಮಂಗಳನಾಥಾಯ ಶ್ರೀನಿವಾಸಾಯ ನಮೋ ಸತ್ಯನಾರಾಯಣಾಯ ನಮೋ ನಮಃ. ಸಮಾಪ್ತಾಯ ಮನೆ ಮನೆಯ ಬೆಳಗುತ್ತಿರೋ ಯುಗದ ಜಗದ ತವ ಚರಣ. ಧನ ಕನಕ ಶುಭದ ತವ ಚರಣ. ನರ ಮನುಜ ನರಳಿರುವ ಸುಖ ಸುರಿದು ಉಳಿಸುವ ದೈವ. ಕಲಿಯುಗ ಕರೆಯುವ ಶುಭ ಕಿರಣ. ಕರುಣೆಯ ಬೆರೆಯುವ ಸಿರಿವದನ. ಶಾಸ್ತ್ರಿಗಳೇ,
ನನ್ನ ಮೊಮ್ಮಗ ಆಸೆ ಪಟ್ಟು ಪೂಜೆ ಮಾಡಿಸಿದ್ದಾನೆ, ತಪ್ಪಾಗಲ್ಲ ಅಂದ್ರೆ ಎಲ್ಲರೂ ಸೇರಿ ಆರತಿ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು, ಅದರಿಂದ ಏನೂ ತೊಂದರೆ ಆಗಲ್ಲ. ವೇದಾಂತ, ಆರತಿ ಮಾಡೋ. ಸಾಹಿತ್ಯ ಏನ್ ನೋಡ್ತಾ ಇದ್ಯಾ? ಚಟ್ಟೆ ಬರ್ಸು. ಶಾಸ್ತ್ರಿಗಳೇ, ಎಲ್ರದ್ದು ಮುಗೀತ. ಇಷ್ಟಕ್ಕೂ ಇದನ್ನೆಲ್ಲ ನಾವು ದುಡ್ಡುಗೋಸ್ಕರ ಮಾಡಲೂ ಇಲ್ಲ. ನೀವಿದನ್ನ ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ನೀವಿದನ್ನ ತಗೊಳ್ಳೇಬೇಕು. ನಿಮಗೂ ಕಷ್ಟ ಇರುತ್ತಲ್ಲ, ಅದು ಅಲ್ಲದೆ ಆರತಿ ಮದ್ವೆಗೆ ಲೋನ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು. 4 ಜನ ಹೆಣ್ಮಕ್ಳಿರೋ ಮನೆಯಲ್ಲಿ ಖರ್ಚು ಜಾಸ್ತಿ ಅಲ್ವಾ? ತಗೊಳ್ಳಿ. ಅಮ್ಮ, ನಿಮ್ಮ ಭಾವನೆ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವರು ಈ ಅಡುಗೆನ ಕುಟುಂಬ ಅಂತ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಾವು ದುಡ್ಡಲ್ಲಿ ತೀರ್ಸೋದಿಕ್ಕಾಗಲ್ಲ, ಅಥವಾ ಹಣಕ್ಕೆ ಸಂಬಂಧನ ಗಟ್ಟಿ ಮಾಡೋ ತಾಕತ್ತೂ ಇಲ್ಲ. ಅಮ್ಮ, ಇವರಿ ಆದ್ರೂ ನಮ್ಮ ಕೈಲಿ ಏನು ಮಾಡಕ್ಕಾಗ್ತಿಲ್ಲ. ಹೋಗ್ಲಿ, ನಾವು ಸುಮ್ಮಿರೋಣ. ಅದಾಗದೆ ಆಗುತ್ತೆ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ. ಅಂತ ಸಣ್ಣ ಪ್ರಾಬ್ಲಮ್ ಇದೆ ಅಣ್ಣ. ಡೈರೆಕ್ಟ್ ಆಗಿ ನಿಂಗೆ ಲವ್ ಆಗಿದೆ ಅಂತ ಹೇಳಿದ್ರೆ ವೇದಾಂತಣ್ಣ ಜಪ್ಪಯ್ಯ ಅಂದ್ರೂ ಒಪ್ಪಲ್ಲ. ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಅಲ್ಲ, ಮಾಡೋಣ. ಹೇಳಲ್ವಲ್ಲ ರಾಜ? ಕೇಳುವಾಗ ಮಾಡಬೇಕು. ಸರಿ, ನಾವು ಹಾಗೆ ಮಾಡಿದ್ವಿ ಅನ್ಕೊಳ್ಳಿ. ಆದ್ರೂ ಅಮ್ಮ ಮನೇಲಂತೂ ಸುಮ್ಮನೆ ಕೂರಲ್ಲ. ಸಾಲ ತೀರಿದ್ಮೇಲೆ ಈಗ ಮಾಡ್ತಿರೋ ಕೆಲಸ ಬಿಡ್ಲೇಬೇಕಲ್ವಾ? ನನ್ಗೇನೋ ಹಾಗೆ ಅನ್ಸಲ್ಲ ರಾಜ. ಅವಳಿಗೆ ಚಿಕ್ಕವಳಿದ್ದಾಗಿಂದ ಏನಾದ್ರೂ ಕೆಲಸ ಮಾಡಿನೇ ರೂಢಿ. ಸಾಲ ತೀರಿದ್ರು ಅವಳು ಕೆಲಸ ನಿಲ್ಲಿಸ್ತಾಳೆ ಅನ್ನೋದು ಗ್ಯಾರಂಟಿ ಇಲ್ಲ. ಇಷ್ಟು ವರ್ಷ ಕೆಲಸ ಮಾಡಿದವ್ರಿಗೆ ಸಡನ್ ಆಗಿ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ ಅಂದ್ರೆ ಕಷ್ಟ ಆಗತ್ತೆ. ಆದ್ರೆ ಅವ್ರಿಗೆ ಆಗೋ ತರ ಕೆಲಸ ಮಾಡ್ಬೋದಲ್ವಾ? ಹಾಗಂದ್ರೆ ನನ್ಗೊಂದು ಐಡಿಯಾ ಬಂದಿದೆ. ನೀವು ನಾಳೆ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡ್ರೆ ನಾವು ಮಾತಾಡ್ಬೋದು. ನನ್ನ ಪ್ಲಾನ್ ಖಂಡಿತ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನ್ಗಿದೆ. ನಾನು ಎಕ್ಸಾಕ್ಟ್ ಆಗಿ ಹೇಗೆ ಹೇಳ್ತೀನೋ ಹಾಗೆ. ನಾನು ಯಾವತ್ತೂ ನಿಮ್ ವಿರುದ್ಧ ನಡ್ಕೊಳಕ್ ಆಸೆ ಇಟ್ಕೊಂಡಿಲ್ಲ ಅತ್ತೆ. ನಂಗೂ ಇದನ್ನೆಲ್ಲ ನೋಡಿ ನೋಡಿ ರೋಸ್ ಹೋಗಿದೆ. ಪ್ರತಿ ಸಲ ನಾನೇನೋ ಎಕ್ಸ್ಪೆಕ್ಟ್ ಮಾಡ್ತೀನಿ, ಆದ್ರೆ ಅದ್ರ ವಿರುದ್ಧವಾಗಿ ಎಲ್ಲನೂ ನಡೆಯುತ್ತೆ. ಏನೋ ನನಗೆಷ್ಟು ಕೋಪ ಬರಬೇಡ ಹೇಳು. ಎಲ್ಲದಕ್ಕೂ ಅಮೂಲ್ಯ ನಾವು ಗ್ಯಾಂಗ್ಗೆ ಕಾರಣ ಅತ್ತೆ. ಅದು ನನಗೆ ಗೊತ್ತಿಲ್ಲ ಅನ್ನೋ ತರ ಮಾತಾಡ್ಬೇಡ. ಅಧಿಕಾರಿಗಳು ಸಹವಾಸ ಮಾಡಿ ನನ್ನ ಮಗನಾಗ ಉಳಿದಿಲ್ಲ. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ ಅತ್ತೆ. ಇದ್ಯಾಕೋ ಅತಿ ಆಯ್ತು ಅನ್ಸ್ತಿದೆ ನನಗೆ. ಹೀಗೆ ಬಿಟ್ರೆ ವೇದಾಂತ್ ಖಂಡಿತ ನಿಮ್ ಕೈ ತಪ್ಪ ಹೋಗ್ತಾರೆ. ಮುಚ್ಚು ಬಾಯ್. ಈ ರಗಳೆಗೆಲ್ಲ ಒಂದು ಎಂಡ್ ಕೊಡಬೇಕು ಅಂದ್ರೆ ನೀನು ವೇದಾಂತ್ ಹೆಂಡತಿ ಆಗ್ಬೇಕು. ನಾನು ಅದನ್ನ ಮಾಡಿ ತೀರ್ತೀನಿ. ಅತ್ತೆ ನಿಜಾನಾ? ನಾನು ಸರಿಯಾಗಿ ಕೇಳಿಸ್ಕೊಂಡೆ ಅಲ್ವಾ? ಹೇಳಿದ್ದನ್ನೇ ಹೇಳೋ ಅಭ್ಯಾಸ ನನಗಿಲ್ಲ. ನಾನು ಡಿಸೈಡ್ ಮಾಡಾಗಿದೆ. ಇನ್ಮೇಲೆ ನನ್ನನ್ನ ಯಾರು ತಡೀತಾರೋ ನಾನು ನೋಡ್ತೀನಿ.
ಏನೇ ನಿನ್ ಗೋಳು ತೀರಾ ಎಲ್ಲ ಬೆಲೆಗೆ ಹಾಳಾಗ್ಬಾರ್ದು. ಬೆಳಿಗ್ಗೆ ಫೋನ್ ಇಟ್ಕೊಂಡು ಕೂತಿದ್ಯಲ್ಲ. ಹಲೋ, ನಮ್ ಡಿ ಬಾಸ್ ಸಾಂಗ್ ರಿಲೀಸ್ ಮಾಡಿದ್ದಾರೆ. ನಮ್ ಫ್ರೆಂಡ್ಸ್ ಎಲ್ಲ ನೋಡಿದಾರೆ, ನಾನೇ ನೋಡಿದ, ಅದಕ್ಕೆ ನೋಡ್ತಾ ಇದ್ದೀನಿ. ಹಲೋ, ನನ್ ಫೋನ್ ಯಾಕೆ ಇಟ್ಕೊಂಡಿದ್ಯಾ? ನಮ್ಮ ಮನೆ ಡೈನಾಸರಸ್ ಕೊನೆಕ್ಷನ್ ಪ್ರಿಪರೇಷನ್ ವಾಟ್ಸ್ಆಪ್ ವಿಡಿಯೋ ಕಾಲ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕು ಅಂತ ನನ್ ಫೋನ್ ಎತ್ತಕೊಂಡು ಹೋಗಿದ್ದಾರೆ. ನಾನೇನ್ ಮಾಡ್ಲಿ? ಅದಕ್ಕೆ ನನ್ ಫೋನ್ ತಗೊಂಡ್ಬಿಡದ? ನಾನೇ ಹಾರ್ಟ್ ಕಿತ್ಕೊಂಡಿದ್ದೀನಿ, ಅದಕ್ಕೆ ಯಾಕೆ ಹಿಂಗ್ ಆಡ್ತೀಯಾ? ಅಕ್ಕಂಗೆ ಜೊತೆ ಇದ್ರೆ ಬಟ್ಟೆ ಸಮೇತ ನಮ್ದು ಅಂತ ಯಾವ್ದು ಇರಲ್ಲ ಬಿಡು. ಇರ್ಬಾರ್ದು. ಹಗ್ಲಿಗ್ ಅನ್ಸ್ತಾರ ನಿಂಗ್ ಹಗ್ಲುಚ್ಚು ಕಣೆ. ಏಯ್, ಮೆಸೇಜ್ ನೋಡಿ ನೀವು ಹೀಗ ಮಾತಾಡೋದು? ಯಾವ ಸಿಮ್ ಮೆಸೇಜ್? ಯಾವ ಸಿಮ್ ಮೆಸೇಜ್? ಇಲ್ಲೇನು ಇಲ್ಲ, ತಗೋ ನೋಡು. This message was deleted. ಆಲ್ರೆಡಿ ಡಿಲೀಟ್ ಆಗೋಯ್ತಾ? ಬಾವ ನಿಂಗೆ ಮಿಸ್ ಯು ಅಂತ ಕಳಿಸಿದ್ರು ಕಣೆ. ಹೌದು ಕಣೆ, ನಾನು ಇದೇ 2 ಕಣ್ಣಲ್ಲಿ ಸರಿಯಾಗಿ ನೋಡಿದ್ದೀನಿ. ನಿಂಗೆ ತೋರ್ಸೋ ಸತಿ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಅತಿ ಆಯ್ತು ಕಣೆ. ಮೊಬೈಲ್ ಅಲ್ಲಿ ಯಾವ್ದೋ ಕಿತ್ತೋಗಿರೋ ಸಿನಿಮಾ ನೋಡ್ಕೊಂಡು ರಾತ್ರಿ ಎಲ್ಲ ಅದೇ ಕನ್ಸ್ ಕಾಣ್ಕೊಂಡು ಈಗ ನಂತಲ್ಲೇ ತಿಂತಾ ಇದ್ಯಾ? ಅಯ್ಯೋ ಇಲ್ಲ ಕಣೆ ಹಳೆ ಮುದ್ಕಿ, ನೀನ್ ಒಂದೇ ಒಂದ್ ಮಾತು ಜಾಸ್ತಿ ಆಡಿದ್ರು ನೀನು ಡಿಟ್ಟೋ ಕುಂಬಳಕಾಯಿ ತರ ಹೊಡೆದಾಕಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಅಷ್ಟೇ. ಸುಮ್ನೆ ಎದ್ದೋಗ ಆಚೆ ಬಂದ್ಬಿಟ್ಟು ಮಿಸ್ ಯು ಅಂತೆ. ಮಿಸ್ ಯು ನಾನ್ ನೋಡ್ದಿರೋ ಮಿಸ್ ಯು. ನಾನು ಅದನ್ನೇ ಹೇಳಿದ್ದು, ಈ ಮಿಸ್ ನಿಂಗೆ ನೋಡಕ್ ಆಗಿಲ್ಲ ಅಂತ. ಮತ್ತೆ ಈ ಮೆಸೇಜ್ ಬಂದೇ ಬರುತ್ತೆ, ಅವಾಗ ನಿನಗೆ ಅರ್ಥ ಆಗುತ್ತೆ. ಇದು ನಮ್ ವಂಶದ ಮೇಲೆ ನಾನೇ. ವೈರಸ್ ಬಗ್ಗೆ ನೋಡೋಣ. ಸೀರಿಯಲ್ ಅಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ, ಬಿಡ. ಯಾವಾಗ್ಲೂ ಟ್ವಿಸ್ಟ್ ಕೊಡ್ತಾನೆ ಇರ್ತಾರೆ ಕಣೆ. ಬಿಡು, ವೈರಸ್ ಬಗ್ಗೆ ತಿಳ್ಕೊಳ್ಳೋಣ. ಅಮ್ಮ, ಯಾಕೆ ಆಫೀಸ್ಗೆ ಹೋಗ್ತಾ ಇಲ್ಲ? ನಾನು ಹೋಗಲ್ಲಮ್ಮ ಇವತ್ತು. ಏಯ್, ನೀನ್ ಹಾಗೆಲ್ಲ ತಪ್ಪಿಸ್ಕೊಳಲ್ವಲ್ಲ, ಏನಾಯ್ತು? ಅವಳಿಗೆ ಜ್ವರ. ಜ್ವರನಾ? ಏ ಕೂತ್ಕೊಳ್ಳೆ. ಜ್ವರನೂ ಇಲ್ಲ, ಏನೂ ಇಲ್ಲ. ಯಾಕೆ ಈ ತರ ಟೈಮಲ್ಲಿ ಹಿಂಗೆ ಎದುರಿಸೋದು ನೀನು? ನನಗ್ ಗೊತ್ತಾದ್ರೆ ಊರ್ಗೆಲ್ಲ ಗೊತ್ತಾಗುತ್ತೆ ಅನ್ನೋ ತರ ಆಡ್ಬೇಡ. ಇವಳೇನ್ ಹೇಳಿಲ್ಲ, ನಾನೇ ಕೇಳಿಸ್ಕೊಂಡಿದ್ದೀನಿ. ನೀವು ಯಾರಿಗಾದ್ರೂ ಹೇಳ್ಬಿಟ್ರೆ ಅನ್ನೋದೇ ಭಯ ಕಣೆ. ಅದಕ್ಕೆ ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದೆ. ಯಾರಿಗೆ ಗೊತ್ತಾದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪನಿಗೆ ಮಾತ್ರ ಗೊತ್ತಾಗಬಾರ್ದು. ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ಆಯ್ತಮ್ಮ, ನಾವ್ ಯಾರಿಗೂ ಹೇಳಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ. ಸರಿ, ನಾನು ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಆಯ್ತು, ಹೋಗು. ಹೋಗ್ಬಾ ಅಂದೆ. ಆಯ್ತು, ಹೋಗ್ಬಾರೆ ಪರಿ. ಹಾಕ್ತೀನಿ ನೋಡು, ಒಳ್ಳೆ ಕೋತಿಗಳ ತರ ಆಡ್ತವೆ. ನೀವು ಸಾಕೆ ಆಕಲ್ಲ, ಹೋಗಲೇ. ಇಲ್ಲೇನೋ ನಾನ್ ರೆಡಿ, ನೀವು ರೆಡಿನಾ? ಓ, ನಾವ್ ಯಾವಾಗ್ಲೂ ರೆಡಿ. ಇಲ್ಲ ಅಂತ ನಾನು ಈ ಮದ್ವೆ ಆಗಲ್ಲ. ಅಣ್ಣ, ಏನ್ ಹೇಳ್ತಾ ಇದೀಯಾ? ಅಗ್ರಜ, ಆರ್ ಯು ಸೀರಿಯಸ್? ಆದ್ರೆ ಅದು ಹೇಗಾಗುತ್ತೆ ವೇದಾಂತ್? ನಿಮಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಗಿದೆ, ಈಗ ನೀವು ಮದ್ವೆ ಆಗಲ್ಲ ಅಂದ್ರೆ ಹೇಗೆ? ಹೌದು ಬಾವಾ, ನೀವು ಹೀಗೆಲ್ಲ ಮಾತಾಡಿ ನಮ್ಮನ್ನ ಡಿಸಪಾಯಿಂಟ್ ಮಾಡಬೇಡಿ. ನೀವು ನಮ್ಮ ಮದ್ವೆಲಿ ಮಿಂಚ್ದಾಗೆ ನಾವು ನಿಮ್ಮ ಮದ್ವೆಲಿ ಮಿಂಚ್ಬೇಕು ಅನ್ಕೊಂಡಿದೀವಿ. ಹೌದು ಅಗ್ರಜ, ನಿನ್ ಮದ್ವೆಗೆ ನಾನು ಚೆನ್ನಾಗಿ ಓಡಾಡಿ ದೊಡ್ಡ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸುಮ್ಮನೆ ಏನೇನೋ ಅನ್ಕೋಬೇಡಿ. ಈ ರೀತಿ ಹುಚ್ಚುಚ್ಚಾಗಿ ಕನ್ಸು ಕಾಣೋದ್ರಲ್ಲಿ ಅರ್ಥನೇ ಇಲ್ಲ. ಅಗ್ರಜ, ಒಂದ್ ನಿಮಿಷ. ನಿಜ ಅಲ್ಲ ಅಂದ್ರೆ ಏನೋ ಅಗ್ರಜ? ಅಣ್ಣ, ನೀನ್ ಹೀಗೂ ನಮ್ ಕೈ ನೋಡಕ್ ಆಗಲ್ಲ. ಪ್ಲೀಸ್ ಹೇಳು, ಏನಾಯ್ತು ಅಂತ. ವೇದಾಂತ್, ನಿಮ್ಮನ್ನ ಏನಾದ್ರೂ ಕಾಡ್ತಿದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ. ಹೌದು ಬಾವಾ, ನೀವೇನೇ ಇದ್ರು ನಮ್ಮ ಹತ್ರ ಹೇಳ್ಕೋಬಹುದು. ನೀವೊಬ್ರೆ ಯಾವ್ದನ್ನಾದ್ರೂ ನೋಡ್ಕೊಂಡು ಕಷ್ಟಪಡ್ತಿದ್ದೀರಾ ವೇದಾಂತ್? ಹಾಗೆ ಇದ್ರು ಹೇಳಿ, ನಾವು ಹೆಲ್ಪ್ ಮಾಡ್ತೀವಿ. ಸುಂದರಿ ಬಾವ, ಆ ಥರ ಎಲ್ಲ ಏನೂ ಇರಲ್ಲ. ಅಗ್ರಜ ಸುಮ್ಮನೆ ಡವ್ ಮಾಡ್ತಿದ್ದಾನಷ್ಟೇ. ಅವನಿಗೆ ಈ ಮದ್ವೆ ಇಷ್ಟಾನೆ. ನಾವೆಲ್ಲ ಅವನ ಮದುವೆವರೆಗೂ ಗೋಳಿಕೋತೀವಿ ಅಂತ ಅವನಿಗೆ ಗೊತ್ತು. ಅವನ ಮುಖದಲ್ಲಿ ನೋಡಿ ನಾಚಿಕೆ ಸ್ವಭಾವ ಎಷ್ಟು ಎದ್ದು ಕಾಣಿಸ್ತಾ ಇದೆ. ಅವನಿಗೂ ಈ ಮದ್ವೆ ಇಷ್ಟಾನೇ. ನಾವ್ ಅದನ್ನ ಬಳಸಿಲ್ಲ ಅಂದ್ರೆ ಟೇಸ್ಟ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗೋಗುತ್ತೆ. ಡೈರೆಕ್ಟ್ ಆಗಿ ಚೀಸ್ ಬಳಸೋದು ಬೇಡ. ದೇಸಿ ಪದಾರ್ಥದಲ್ಲಿ ಚೀಸ್ ತರ ಬೇರೆ ಏನಾದ್ರು ಸಿಗೋದಿಲ್ವಾ?
ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. ಹಲೋ, ಇದು ಸ್ಕೂಲ್ ಅಲ್ಲ, ನಾನು ನಿಮ್ಮ ಮೇಷನೂ ಅಲ್ಲ. ಸಜೆಷನ್ ಕೇಳಿದ್ದು ಕ್ವಶನ್ ಅಲ್ಲ. ಮಾತುಕತೆಗೆ ರಿಲೇಟೆಡ್ ಆಗಿರೋ ವಿಚಾರ ಇದ್ರೆ ಹೇಳ್ಬಹುದು. ನನಗೇನ್ ಬೇರೆ ಮಾತಾಡೋಕ್ ಹುಚ್ಚ? ಅಮೂಲ್ಯ, ನೀವೇ ನೋಡಿ, ಒಂದೇ ಮಾತಾಡಿದ್ ಇವರು, ಆದ್ರೆ ವಾತಾವರಣನೇ ಬೇರೆ ಆಗೋಯ್ತು. ಮನೇಲಿ ಮಾಡಿ ಹೇಗಾಗುತ್ತೆ ಅಂತ 1-2 ದಿನ ಟೆಸ್ಟ್ ಮಾಡ್ಬೇಕಾಗುತ್ತೆ. ಎಸ್ ಖಂಡಿತ ಟ್ರೈ ಮಾಡೋಣ. ನೀವು ಲಿಸ್ಟ್ ರೆಡಿ ಮಾಡಿ, ನಾನು ಇವತ್ತೇ ಬೇಕಾಗಿರೋ ಐಟಮ್ ಎಲ್ಲ ತರ್ತೀನಿ. ಸರಿ ಕೊಡಿ, ಲಿಸ್ಟ್ ಮಾಡ್ಕೊಡ್ತೀನಿ. ಓಕೆ. ಹಲೋ, ನೀನ್ ಇದೇ ತರ ಗುರಾಯಿಸಿದ್ರೆ ಅಮ್ಮ ಅವನಿಗೆ ದೃಷ್ಟಿ ತೆಗಿಬೇಕಾಗುತ್ತೆ. ಸುಮ್ನೆ ಕೂರೆ, ಅವಳು. ನಿಮ್ ಸಂಘದ ಉದ್ಘಾಟನೆಗೆ ನಾನೇ ಚೀಫ್ ಗೆಸ್ಟ್ ಆಗ್ಬೇಕು? ಉದ್ಘಾಟನೆ ಮಾಡೋರ್ನೆ ಚೀಫ್ ಗೆಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲಿ ಬಂದಿದೀವಕ್ಕ, ಉದ್ಘಾಟಕರು ನೀವೇ. ಏನು, ನಾನು ಉದ್ಘಾಟನೆ ಮಾಡ್ಬೇಕಾ? ಡೌಟೇ ಇಲ್ಲ ಅಕ್ಕ, ಆ ಯೋಗ್ಯತೆ ನಿಮ್ಗಲ್ದೆ. ಸ್ವಲ್ಪ ದಿನದ ಹಿಂದೆ ಬಂದಿರೋ ಅಮೂಲ್ಯ ಮೇಡಮ್ಗೆ ಸ್ಕೋಪ್ ಕೊಟ್ಟು ನನ್ನ ವಿಚಾರದಲ್ಲಿ ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ ಅಂತ ಹೇಳಕ್ ಬಂದೆ ಬಾಸ್. ಇದನ್ನ ಕಾಮಿಡಿ ಟೈಮ್ ಅನ್ಕೊಂಡ್ರ? ನನ್ನ ಅಂತರಾಳದ ದುಃಖ ನಿಮ್ಗೆ ಯಾವ ಆಂಗಲ್ ಅಲ್ಲಿ ಕಾಮಿಡಿ ತರ ಕಾಣಿಸ್ತು ಬಾಸ್? ಮತ್ ನೀವ್ಯಾಕೆ ನಿಮ್ಮನ್ನ ನಮ್ಮ ಅಮ್ಮನ ಒಂದೇ ತಕ್ಕಲಿ ಹಾಕೊಂಡು ತೂಗ್ತಿದ್ದೀರಾ? ಯಾವ ಆಂಗಲ್ ಆದ್ರೂ ನಿಮ್ಮಿಬ್ಬರಿಗೂ ಕಂಪ್ಯಾರಿಸನ್ ಇದೆಯಾ? ನಮ್ಮ ಅಮ್ಮು ನೀವು ಇಷ್ಟೊಂದು ಹತ್ರ ಆಗಿದ್ದೀರಾ ಅಂದ್ಮೇಲೆ ನಾನ್ ನಿಮ್ಮ ಮಾತೇ ಒಪ್ಕೊಂತೀನಿ ಬಿಡಿ. ಶಡಪ್. ಅದು ಅವಳು ನಮಗೆ ಸ್ವಲ್ಪ ಕ್ಲೋಸ್ ಇದಳಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಈ ಕ್ಲೋಸ್ ಅನ್ನೋದ್ನೇ ತಾನೇ ನಾನು ಕನ್ನಡದಲ್ಲಿ ಹತ್ರ ಅಂತ ಹೇಳಿತು. ಮಾಡಿರೋ ಕಾಂಪನ್ಸೇಷನ್ ಲೀವ್ ತಗೊಂಡಿದ್ದಾರೆ ಬಾಸ್. ಲಾಸ್ಟ್ ವೀಕ್ ನನ್ನ ಜೊತೆನೇ ಇದ್ಲಲ್ಲ, ನನ್ಗೆ ವಿಷಯ ಹೇಳಿಲ್ಲ. ನಿಮ್ ಜೊತೆಗೆ ಇದ್ರ ಬಾಸ್? ಬಿಸ್ನೆಸ್ ಮೀಟಿಂಗ್ ಮೇಲೆ ಆಚೆ ಹೋಗಿದ್ದು, ಅದೆಲ್ಲ ನಿಮ್ಗೆ ಯಾಕ್ರಿ? ಲೊಟ್ಟೆ ಪುಸ್ಕಿ ಅವರು ಪರ್ಸನಲ್ ವರ್ಕ್ ಇದೆ ಅಂತ ಬಂದ್ ಹೇಳಿದಾಗ ತಾವು ನುಲ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದು ನಾವು ನೋಡಿದೀವಿ. ಮತ್ತೆ ಬೈಕೋತಿದ್ದೀರಾ? ಎಲ್ಲಾದ್ರೂ ಉಂಟಾ ಬಾಸ್? ಅದು ಅವರು ನಿಮ್ಗೆ ಹೇಳಿ ರಜೆ ತಗೋಬೇಕಿತ್ತು ಅಂತ ಹೇಳ್ದೆ ಅಷ್ಟೇ. ಅಲ್ವಾ? ಮತ್ತೆ ಕಾಂಬ್ ಆಫ್ ಇನ್ನೊಂದಿನ ತೊಗೊಂಡ್ರೆ ಆಯ್ತು. ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಏನು ನಾನ್ ಹೇಳ್ದೆ ಅಂತಾನೆ ಹೇಳ್ರಿ. ಪಾಪ ವಿರಹ ವೇದನೆ ಅನ್ಸುತ್ತೆ. ಪೋರ್ಕೆ ಸೌಟು ಅದು ಇದು ಅಂತ ಆಂಟಿ ಕೈಲಿ ಸಿಕ್ಕಿದ್ರಲ್ಲೆಲ್ಲ ಧರ್ಮದ ಕೊಡ್ಸ್ಬಿಡ್ತೀನಿ ಅಷ್ಟೇ. ಅಷ್ಟೇ ಅಲ್ಲ, ಅದನ್ನೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡ್ತೀವಿ. ಏಯ್, ಇನ್ನೂ ಏನ್ ಮುಖ ನೋಡ್ತಾ ಇದ್ದೀರಾ? 3 ಸಲ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಬಿಸಿಲ್ ಹಾಕೋ ಗ್ಯಾರಂಟಿ. ಟಿಚ್ಕ್ಯಾ ಟಿಚ್ಕ್ಯಾ ಹೆಂಗೆ ನಮ್ ಟಿಚ್ಕ್ಯಾ? ನೀನ್ ಅವಾಗ್ಲೇ ಹಂಗೆ, ಈಗ ಕೇಳ್ಬೇಕಾ ಟಿಚ್ಕ್ಯಾ ರಾಣಿ? ಈ ಅಮ್ಮ ಅಂದ್ರೆ ಏನ್ ತಮಾಷೆನಾ? ಯಾವಾಗ ಲೀವ್ ಬೇಕಿದ್ರು 3 ದಿನದಿಂದ ಪ್ರಿಪರೇಷನ್ ಮಾಡಿ ನಾನು ತಲೆ ತಿಂದು ಅಪ್ರೂವಲ್ ತಗೊಂತಿಲ್ಲ. ಆದ್ರೆ ಇವತ್ತು ಯಾಕೆ ಹೀಗೆ ಮಾಡದ್ಲು? ಸಾರ್ಥಕ್ಕೆ ಕೇಳಿದ್ರೆ ನಾನು ಹೇಳಿದ್ರೆ ಬಿಡಿ ಅಂದ್ಬಿಟ್ರು. ಕಾಂತ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ವಂತೆ. ಜಸ್ಟ್ ಹೋಪ್ ಶಿ ಇಸ್ ಫೈನ್. ಅಲ್ಲ, ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀನಿ? ಅದು ಒಳ್ಳೆ ಅವ್ಳು ಓಕೆನಾ ಅಂತ ನನಗೆ ಯಾಕೆ ಅನ್ನಿಸ್ಬೇಕು? ನಾನು ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ? ಅಲ್ಲ, ಇವಳು ನನಗೆ ಹೇಳ್ದೆ ಹೇಗೆ ಲೀವ್ ತಗೊಂಡ್ಲು? ಯಾವಾಗ ಲೀವ್ ಬೇಕಿದ್ರು 3 ದಿನದಿಂದ ಪ್ರಿಪರೇಷನ್ ಮಾಡಿ ನಾನು ತಲೆ ತಿಂದು ಅಪ್ರೂವಲ್ ತಗೊಂತಿಲ್ಲ. ಆದ್ರೆ ಇವತ್ತು ಯಾಕೆ ಹೀಗೆ ಮಾಡದ್ಲು? ಸಾರ್ಥಕ್ಕೆ ಕೇಳಿದ್ರೆ ನಾನು ಹೇಳಿದ್ರೆ ಬಿಡಿ ಅಂದ್ಬಿಟ್ರು. ಕಾಂತ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ವಂತೆ. ಜಸ್ಟ್ ಹೋಪ್ ಶಿ ಇಸ್ ಫೈನ್.
ಅಲ್ಲ ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀನಿ? ಅದು ಅವಳದೆ ಅವಳು ಓಕೆನಾ ಅಂತ ನನಗೆ ಯಾಕೆ ಅನ್ನಿಸ್ಬೇಕು? ನಾನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ. ಅಂದ್ರೆ ತುಂಬಾ ಬೇಕಾದವಳ. ಐ ಮೀನ್ ಅಫ್ಕೋರ್ಸ್ ಶೀಸ್ ಮೈ ರಿಲೇಟಿವ್, ಶೀಸ್ ಮೈ ಫ್ಯಾಮಿಲಿ. ಬಟ್ ಇಷ್ಟು ದಿನ ಯಾವತ್ತೂ ಈ ಥರ ನೆಗೆಟಿವ್ ಆಗಿ ಯೋಚನೆಗಳು ಬರ್ತಿರ್ಲಿಲ್ಲ. ಅಂದ್ರೆ ನಾನೀಗ ಅವಳನ್ನ ಮೊದಲಿಗಿಂತ ಸುಮ್ಮನೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್? ಒಂದು ಕಾಲ್ ಮಾಡಿ ಮಾತಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರು ಇವಳು ನೋಡ್ಬಿಡ್ಲಾ? ನೀವು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರಿ ಅಂತಾನು ಹೇಳ್ದೆ. ಆದ್ರೆ ಅದನ್ನು ಅವಳು ನಂಬಲೇ ಇಲ್ಲ ಗೊತ್ತಾ? ಹಲೋ 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 ಹಾ, ಅಕ್ಕನೇ ಬಂದ್ಲು. ಮಿಸ್ ಯು ಅಂತ ಮೆಸೇಜ್ ಮಾಡಿರೋದು ನೀವೇ ಅಂತ ಹೇಳ್ಬಿಡಿ. ಏನೋ ಕೇಳೋದಕ್ಕೆ ಕಾಲ್ ಮಾಡಿದ್ರೆ ಇಲ್ಲಿ ಇನ್ನೇನೋ ಆಗೋ ತರ ಇದೆಯಲ್ಲ. ತಗೊಳ್ಳೆ ತಗೊಳ್ಳೆ, ಏನ್ ಮುಖ ನೋಡ್ತಿದ್ಯಾ? ಹೌದಾ? ಹಾಗೆಲ್ಲ ನನ್ನ ಮಗಳು ಇಲ್ಲ ಅನ್ನೋವಲ್ಲ. ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅಮ್ಮ, ನೋ ಅನ್ಬಿಟ್ರು. ಅವ್ರು ಬರ್ಲಿಲ್ಲ ಅಂದ್ರೆ ಆ ಫಂಕ್ಷನ್ಗೆ ಕಳೆನೇ ಇರಲ್ಲ. ನೀವಾದ್ರೂ ಒಂದ್ ಮಾತು ಹೇಳಿ ಅಮ್ಮ. ಅಮ್ಮ, ನಿಮ್ ಮಾತು ಕೇಳಿ ಅವ್ರು ಏನಾದ್ರು ಬರ್ತೀವಿ ಅಂತ ಒಪ್ಕೊಂಡ್ಬಿಟ್ರೆ ಈ ನಿಮ್ ಉಪಕಾರನ ಈ ಜನ್ಮದಲ್ಲಿ ಮಾಡಿಯಲ್ಲ ಅಮ್ಮ. ಅಮ್ಮೋ, ಏ ಅಮ್ಮೋ, ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ಹಾಗೆ 2 ಚಿಟಕಿ ಆಗಿದೆ, ಈಗ ಉಳ್ದಿರೋದೊಂದೇ ಬಾರ್ಸಾಕ್ಬಿಡ್ಲಾ? ಸುಮ್ಮನೆ ಸಾಕು. ಅಕ್ಕ, ನೀವು ರೌಡಿ ಬೇಬಿ ಅಂತ ಗೊತ್ತಕ್ಕ, ಆದ್ರೆ ನಾವು ನಿಮ್ಮ ವಿರೋಧಿಗಳು ಅಲ್ಲ, ಸಮಾಜ ಘಾತಕರು ಅಲ್ಲ. ಅಪರೂಪಕ್ಕೊಂದು ಒಳ್ಳೆ ವರ್ಡ್ ಯೂಸ್ ಮಾಡ್ದೆ ಕಣ. ಇರ್ಲಿ ಬಿಡ್ರೋ. ಅಯ್ಯೋ ಚುಡುಕರು. ಈ ಪ್ರಪಂಚದಲ್ಲಿ ವಿಚಿತ್ರ ಪ್ರಾಣಿ ಅಂತಿದ್ರೆ ಅದ್ ನೀನೊಬ್ಳೆ ಕಣೆ. ಏನ್ ಮುಖ ನೋಡ್ತಿದ್ಯಾ? ಬ್ಯಾಗ್ ತಗೊಂಡ್ ಒಳಗಡೆ ಬಾ. ಏ ಪರಿ, ನಿಂಗೆ ಸ್ಟಮಕ್ ಬರ್ನಿಂಗು ಕಣೆ. ಏ ಈವಿಲ್ ಡೆಡ್ ಡೆಬಾ ಡೈನೋಸರಸ್, ಬಂದು ಬ್ಯಾಗ್ ತಗೊಂಡೋಗ್ರೆ. ಕೊನೆಗೂ ಈ ರೌಡಿ ಬೇಬಿ ಸ್ಟಾರ್ ಆಗೋದ್ಲು. ಚಕ್ಕರೆ ರಾಗಿ ಸೋದು ಹೋದೆ ಮನಸ್ಸು ಕರಗಿ. ನೋಡಿ, ಇದೇ ಸೌಂಡು ಡಿಟ್ಟೋ ಹೀಗೆ ಬಡ್ಕೋತಾ ಇತ್ತು. ಇಲ್ಲಿ ಟಪ್ ಟಪ್ ಬಂದ್ರೆ ಅಲ್ಲಿ ನನಗೆ ಮಿಸ್ ಯು ಅಂತ ಕೇಳಿಸ್ತಾ ಇತ್ತು. ನನ್ನ ಆಬ್ಸೆನ್ಸ್ ಎಷ್ಟು ದೊಡ್ಡ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಿದೆ ಅಂತ ಗೊತ್ತಾದ್ಮೇಲೆ ನನಗೆ ಮನೇಲಿರೋಕ್ಕೆ ಆಗ್ಲಿಲ್ಲ. ಅದಕ್ಕೆ ಬಂದ್ಬಿಟ್ಟೆ ಬಾಸ್. ಅದ್ ಸರಿ, ನಾನು ನಿಮ್ಮ ಹತ್ರ ಬರ್ತಿದ್ದಂಗೆ ನಿಮ್ಮ ಹಾರ್ಟ್ ಯಾಕೆ ಬಡ್ಕೊಳ್ಳೋಕೆ ಶುರುವಾಗುತ್ತೆ ಬಾಸ್? ಐ ಥಿಂಕ್ ಮೋಸ್ಟ್ಲಿ ಹುಷಾರು ಬಾಸ್, ಅನ್ಯಾಯವಾಗಿ 1-2 ನೋಣ ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ. ಬ್ರಹ್ಮ ಬ್ರಹ್ಮ ಬ್ರಹ್ಮಾನಂದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಜಾದೂನ ಏನದು? ಈಗ ನೀವು ಉರ್ಸಿರೋ ತರ ಮತ್ತೆ ನೀವು ಅವ್ರನ್ನ ಇಂಡೈರೆಕ್ಟ್ ಆಗಿ ಕೆಣಕ್ತಾ ಹೋದ್ರೆ ಅಮೂಲ್ಯನ್ ಪ್ರೀತಿಸ್ತಿರೋ ವಿಷಯನೂ ಅವ್ರು ಒಪ್ಕೊಳ್ತಾರೆ ಅನ್ನೋದು ನನ್ನ ಥಿಯರಿ. ಇಷ್ಟು ಬಿಡಿಸ್ ಹೇಳಿದ್ಮೇಲೂ ತಾನೇ ಬ್ರಿಲಿಯಂಟ್ ಅನ್ಕೊಂಡಿರೋ ವಸಿಷ್ಠ ಮನೆತನದ ಕುಡಿಗಳಿಬ್ರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಐ ಆಮ್ ರಿಯಲಿ ಸಾರಿ. ನಾಟ್ ಅ ಬ್ಯಾಡ್ ಪ್ಲಾನ್ ಎಟ್ ಆಲ್. ಪರವಾಗಿಲ್ಲ, ನನ್ನ ಗಂಡನ ತಲೆಯಲ್ಲೂ ಕೆಲವೊಮ್ಮೆ ಬಲ್ಬ್ ಆನ್ ಆಗುತ್ತೆ.
ಹಾಯ್ 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 ದಾಸವಾಳದ ಹೂವ ಪಟ್ಟೈಗಳಿಗೆಲ್ಲ ಹಟ್ಟೆಲ್ಲ ನೋವ ಹೂವ ದಾಸವಾಳದ ಹೂವ